ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಸಿಂಪಲ್ಲಾಗಿ ಒಂದೇ ಗಂಟೆಯಲ್ಲಿ ಹಾಕಿ ಮುಗಿಸುವಂತಹ ಒಂದು ಸಾರಿ ಕುಚ್ ಡಿಸೈನ್ನ ತೋರಿಸ್ತಿದ್ದೀನಿ. ಇಲ್ಲಿ 2 ಆರ್ಚ್ನ ಕಂಬೈನ್ ಮಾಡಿ ನಾನು ಒಂದು ಡಿಸೈನ್ ಹಾಕ್ತಾ ಇರೋದು. ಸೊ ಇಲ್ಲಿ ಫಸ್ಟ್ ನಾನು 6ನೇ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಈ ಕಂಟಿನ್ಯೂ ದಾರ ಏನಿರುತ್ತಲ್ಲ ಆ ನೀಡಲ್ ಮೇಲಿನ ದಾರದಲ್ಲಿ ತೆಗೆದ್ರೆ ಲಾಕ್ ಆಗುತ್ತೆ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ ಲಾಕ್ ಮಾಡಿದ್ಮೇಲೆ 5 ಚೈನ್ ಹಾಕೋಣ. ಸೊ 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಈ 5 ಚೈನು ಕುಚ್ಚು ಹಾಕೊಳ್ಳೋದಕ್ಕೆ. ಸೊ 2 ಟೈಮ್ಸ್ ಲಾಕ್ ಮಾಡಿ 5 ಚೈನ್ ಆದಮೇಲೂ ಕೂಡ. ಅದಾದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಸಿಂಗಲ್ ಕ್ರೋಶಾ ಅಥವಾ ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ ಕ್ರೋಶಾ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಸೊ 2 ಲಾಕ್ಸು, 5 ಚೈನ್, 2 ಲಾಕ್, 3 ಚೈನ್, ಸಿಂಗಲ್ ಲಾಕ್. ಇಷ್ಟಾದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಇಲ್ಲಿ ಡಿಸೈನ್ ಬೀಡು. ಸೊ ನೀವು ಯಾವುದಾದ್ರೂ ಡಿಸೈನ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ್ಮೇಲೆ 4 ಚೈನ್ ಹಾಕೋಣ. ನೀವು ಬೀಡ್ ಬಿಗ್ ಸೈಜ್ ತೊಗೊಂಡ್ರೆ 1 ಚೈನ್ ಜಾಸ್ತಿ ಹಾಕ್ಕೊಳ್ಳಿ. ಸೊ 4 ಚೈನ್ ಹಾಕಿ ಈ ಬೀಡ್ ಸೈಡ್ ಈ ಕಡೆ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಈ 4 ಚೈನ್ನು ಕೂಡ ಲಾಕ್ ಮಾಡೋಣ. ಪಕ್ಕದಲ್ಲೇ 3 ಚೈನ್ ಇದೆ. ಸೊ 3 ಚೈನ್ಗೆ 3 ಚೈನೇ ಹಾಕಿ ಇಲ್ಲಿ 2 ಲಾಕ್ ಇದಾವಲ್ಲ, ನಮಗೆ ಫಸ್ಟ್ ಲಾಕ್ ಯಾವುದು ಬರುತ್ತೆ ಆ ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟನ್ನು ಬ್ಯಾಕ್ ಸೈಡೇ ವರ್ಕ್ ಮಾಡಿ ಮತ್ತು ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ 1 ಟೈಮು ದಾರ ಸುತ್ತಬೇಕು. ಸುತ್ತಿ ಈಗೇನು 4 ಚೈನ್ ಹಾಕಿದ್ವಲ್ಲ ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ 1, 2 ದಾರ 1 ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ 1, 2 ದಾರ 1. ಸೊ ಇಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ನಾನಿಲ್ಲಿ 6 ಕಂಬಗಳನ್ನ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ. ಸೊ 6 ಕಂಬಗಳು ಮಾಡಿಕೊಂಡು ನೆಕ್ಸ್ಟ್ ಒಂದು ಹ್ಯಾಂಗಿಂಗ್ ಬೀಡನ್ನ ಆ್ಯಡ್ ಮಾಡ್ತೀನಿ ಇಲ್ಲಿ ಡಿಸೈನಲ್ಲಿ. ಸೊ ಇಲ್ಲಿ 6 ಕಂಬ ಮಾಡಿಕೊಂಡು ಒಂದು ಬೀಡ್ ಆ್ಯಡ್ ಮಾಡಿ ಮತ್ತು ಈ ಸೈಡ್ ಕೂಡ ಕಂಬಗಳನ್ನ ಮಾಡ್ಕೋತೀನಿ. ಸೊ ಇಲ್ಲಿ 6 ಕಂಬ ಆದಮೇಲೆ ಸೊ 6 ಕಂಬ ಅವು ಮತ್ತಿದು ಫಸ್ಟ್ 3 ಚೈನ್ ಬ್ಯಾಕ್ ಸೈಡಿಂದ ಹಾಕಿದ್ವಿ ಒಂದು 3 ಚೈನ್. ಸೊ ಟೋಟಲಾಗಿ 8 ಕಂಬ ಆಯಿತು ನಮಗೆ. ಸೊ 8 ಕಂಬ ಆದಂಗೆ ಅದಾದಮೇಲೆ 6 ಡಬಲ್ ಕ್ರೋಶಾ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಈ ರೀತಿ ಹ್ಯಾಂಗಿಂಗ್ ಬೀಡನ್ನ ಹಾಕ್ತಾಯಿದ್ದೀನಿ. ಸೊ ನೀವು ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ ಹಾಕಿ, ಈಗ ಗೆಜ್ಜಿ ಟೈಪ್ ಬಂದಿರುತ್ತೆ ಅದನ್ನಾದರೂ ಹಾಕಿ, ಇಲ್ಲ ಡಿಸೈನ್ ಕಲರ್ ಬೀಡ್ಸ್ ಬಂದಿರುತ್ತೆ ಅದನ್ನಾದರೂ ಹಾಕಿ ಲಾಕ್ ಮಾಡಬೇಡಿ. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಿ ಮತ್ತು ಅದೇ 4 ಚೈನ್ ಗ್ಯಾಪಿಗೆ ಹೋಗಿ ದಾರ ತಂದು ಡಬಲ್ ಕ್ರೋಶಾಗಳನ್ನ ಮಾಡ್ಕೊಂಡು ಹೋಗಬೇಕು. ಈ ಸೈಡು 8 ಡಬಲ್ ಕ್ರೋಶಾ ಆಗಬೇಕು ನಮಗೆ. ಸೊ ಫಸ್ಟು 7 ಡಬಲ್ ಕ್ರೋಶಾಗಳನ್ನ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಒಂದು ಕಂಬನ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಮಾಡ್ಕೊಳ್ಳೋಣ. ಸೊ ನೀವು ಈ ಸೈಡು 8 ಆ ಸೈಡು 8 ಆಗುತ್ತೆ. ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಈ ರೀತಿ ಅಂದರೆ ಆ ಡಬಲ್ ಕ್ರೋಶಾನ 6 ಮಾಡ್ಕೊಳ್ಳಿ. ಒಂದು ಸೈಡ್ 6 ಮಾಡಿ ಅದಾದಮೇಲೆ ಹ್ಯಾಂಗಿಂಗ್ ಬೀಡ್ ಹಾಕಿ ಈ ಸೈಡ್ 7 ಮಾಡಿ, ಒಂದು ಹೆಚ್ಚಿಗೆ ಮಾಡಿ, ಒಂದು ಹೆಚ್ಚಿಗೆ ಮಾಡಿಕೊಂಡು ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಬೇಸ್ ಲೈನ್ ಥರ ಲಾಕಿಗೆ ಒಂದು ಮಾಡ್ಕೋಬೇಕು. ಸೊ ಇಲ್ಲಿ 7 ಡಬಲ್ ಕ್ರೋಶಾ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ ಲಾಕಿಗೆ ಒಂದು ಡಬಲ್ ಕ್ರೋಶಾ. ಸೊ ಟೋಟಲ್ ಈ ಸೈಡು ಕೂಡ 8 ಡಬಲ್ ಕ್ರೋಶಾ ಆಯಿತು, ಈ ಸೈಡು ಕೂಡ 8 ಡಬಲ್ ಕ್ರೋಶಾ. ಆ 2 3 ಚೈನ್ನ ಸೇರಿಸಿ 8 ಡಬಲ್ ಕ್ರೋಶಾ. ಸೊ ಈ ಸೈಡು 8 ಡಬಲ್ ಕ್ರೋಶಾ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೀವು ಬೇಕಂದರೆ ಇಲ್ಲಿ ಕಂಬಗಳನ್ನ ಕಡಿಮೆ ಕೂಡ ಮಾಡ್ಕೋಬೋದು. ನೀವು ಚೈನ್ಸ್ ಹೆಚ್ಚಿಗೆ ಹಾಕ್ಕೊಂಡಿದ್ರೆ ಇಲ್ಲಿ ಕಂಬಗಳು ಕೂಡ ಜಾಸ್ತಿ ಆಗುತ್ತೆ. ಬೀಡ್ ಬಿಗ್ ಸೈಜ್ ತೊಗೊಂಡು ಚೈನ್ ಹೆಚ್ಚಿಗೆ ಹಾಕ್ಕೊಂಡಿದ್ರೆ. ಸೊ ಇಲ್ಲಿ ಕಂಬ ಹಾಕೊಂಡ್ಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ್ಮೇಲೆ ಮತ್ತೆ ಕುಚ್ಚಿಗೆ 5 ಚೈನ್ ಹಾಕೋಣ. ಸೊ 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳಿ. ಸೊ ಈಗ ಈ ರೀತಿ ಆರ್ಚ್ ಆಯಿತು. ಈಗ ನೆಕ್ಸ್ಟು ಇನ್ನೊಂದು ಬೇರೆ ಆರ್ಚ್ ಹಾಕೋಣ. ಕುಚ್ಚು ಹಾಕಿದ್ಮೇಲೆ ಸೊ ಬೇರೆ ಆರ್ಚ್ಗೆ ಫಸ್ಟು ಸೇಮ್ 3 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶಾ ಮಾಡ್ಕೊಂಡ್ಮೇಲೆ ಮತ್ತೆ ಸೇಮ್ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಸ್ವಲ್ಪ ದಾರ ಮೇಲೆತ್ತಿ ನಾನು ಫಸ್ಟ್ ಆರ್ಚಲ್ಲಿ ಯಾವ ಬೀಡ್ ತೊಗೊಂಡಿದ್ದೀನಿ ಅದೇ ಸೇಮ್ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ 1 ಟೈಮು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಅಗೇನ್ ಸೇಮ್ 4 ಚೈನ್ ಹಾಕಿ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿದ್ಮೇಲೆ ಬೀಡ್ ಪಕ್ಕ ಈ ಸೈಡ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು.
ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ 3 ಚೈನ್ಗೆ 3 ಚೈನ್ನೇ ಹಾಕ್ಕೊಳ್ಳಿ. ಆಮೇಲೆ ಫಸ್ಟ್ ಲಾಕ್ ಯಾವುದಿರುತ್ತಲ್ಲ ಸೊ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಷ್ಟು ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ಸೊ ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಿ ಮತ್ತು ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಸೊ ಇಷ್ಟು ಸ್ಟೆಪ್ಪು ಫಸ್ಟು ಮತ್ತು ಸೆಕೆಂಡ್ ಆರ್ಚಿಗೆ ಸೇಮೇ ಬರುತ್ತೆ. ಸೊ ಇಲ್ಲಿ ಟರ್ನ್ ಮಾಡಿದ ತಕ್ಷಣವೇ 3 ಚೈನ್ ಹಾಕ್ಕೋಬೇಕು. ಇಲ್ಲಿ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ದೀವಲ್ಲ ಅದಕ್ಕೆ ಪಿಕೌಟ್ ಮಾಡೋಕ್ಕೆ 3 ಚೈನ್ ಹಾಕಿ ನಾವು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರ್ತೀವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಪಿಕೌಟ್ ಆಗುತ್ತೆ. ಮತ್ತು ನಿಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಈ 4 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಕಂಬ ಮಾಡಿ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ. ಸೊ ಇಲ್ಲಿ ಪಿಕೌಟ್ಸ್ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಒಂದು ಆರ್ಚು ಸಿಂಪಲ್ಲಾಗಿ ಡಬಲ್ ಕ್ರೋಶೆಗಳು, ಆಮೇಲೆ ಈ ಆರ್ಚು ಪಿಕೌಟ್ಸ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಪ್ಲೇನ್ ಪಿಕೌಟ್ಸ್ ಮಾಡ್ತಾಯಿದ್ದೀನಿ, ಅಂದರೆ ಯಾವುದೇ ರೀತಿಯ ಬೀಡ್ಸ್ನ ಯೂಸ್ ಮಾಡ್ತಾಯಿಲ್ಲ ಪಿಕೌಟಲ್ಲಿ. ನೀವು ಇಲ್ಲೂ ಕೂಡ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂತಂದರೆ ಒಂದು ಪಿಕೌಟ್ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ಒಂದು ಡಬಲ್ ಕ್ರೋಶೆ ಮಾಡಿ ಮತ್ತು ಪಿಕೌಟ್ಗಳನ್ನ ಮಾಡ್ಕೊಳ್ಳಿ. ಇಲ್ಲ ಬೇಡ ಅಂದರೆ ಇದೇ ರೀತಿ ನೀವು ಹ್ಯಾಂಗಿಂಗ್ ಬೀಡ್ ಹಾಕ್ತೀರ ಅಂದರೆ ಈ ಸೈಡ್ ಒಂದು 3 ಪಿಕೌಟ್ಸು ಒಂದು ಬೀಡು ಮತ್ತು ಈ ಕಡೆ ಹ್ಯಾಂಗಿಂಗ್ ಬೀಡ್ ಹಾಕಿ ಮತ್ತು ಈ ಸೈಡ್ 3 ಪಿಕೌಟ್ಸು ಈ ರೀತಿ ಆದರೂ ಮಾಡ್ಕೊಳ್ಳಿ. ಇಲ್ಲ ಬೇಡ ಅಂದರೆ ಇದೇ ರೀತಿಯ ಪ್ಲೇನ್ ಪಿಕೌಟ್ಸ್ಗಳನ್ನ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 4 ಚೈನ್ಗೆ 7 ಪಿಕೌಟ್ಗಳನ್ನ ಹಾಕ್ತಾಯಿದ್ದೀನಿ. ಸೊ ನೀವು ಒಂದು ಸ್ವಲ್ಪ ಚೈನು ಲೂಸು ಅಥವಾ ಟೈಟ್ ಹಾಕಿದರೆ ಒಂದು ಪಿಕೌಟ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೀವು ಹಾಕಿರೋ ಪ್ರಕಾರ ನೋಡಿಕೊಂಡು ಎಷ್ಟು ಪಿಕೌಟ್ಸ್ ಇಡಿಸುತ್ತೆ, ಓವರ್ಲ್ಯಾಪ್ನೂ ಆಗಬಾರ್ದು, ಆಮೇಲೆ ವೇವಿ ಥರನೂ ಬರಬಾರ್ದು ಜಾಸ್ತಿಯಾಗಿ. ಸೊ ನೀಟಾಗಿ ನೋಡ್ಕೊಳ್ಳಿ ಎಷ್ಟು ಹಿಡಿಸುತ್ತೆ. ಒಂದು ಆರ್ಚ್ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಿಡಿಸುತ್ತೆ ಅಂತ ಹೇಳಿ. ಸೊ ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಎಷ್ಟು ಹಿಡಿಸುತ್ತೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 7 ಹಾಕಿದ್ದೀನಿ. ನೀವು ಬೇಕಂದರೆ ಒಂದು ತ್ರಿಬಲ್ ಕ್ರೋಶೆ ಹಾಕಿ ಕೂಡ ಇಲ್ಲಿ ಪಿಕೌಟ್ಗಳನ್ನ ಮಾಡ್ಕೋಬೋದು. ಸೊ ಬಟ್ ಇಲ್ಲಿ ಆರ್ಚ್ ತುಂಬ ದೊಡ್ಡದಾಗುತ್ತೆ, ಒಂದು ಚಿಕ್ಕದಾಗುತ್ತೆ ಅಂತ ಹೇಳಿ ಡಬಲ್ ಕ್ರೋಶೆನೇ ಮಾಡ್ಕೊಂಡಿರೋದು ನಾನಿಲ್ಲಿ. ಸೊ 7 ಪಿಕೌಟ್ಸ್ ಆದಮೇಲೆ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಮಾಡ್ಕೋಬೇಕು. ಅಂದರೆ ನಿಮಗೆ ಬೇಸ್ ಲೈನ್ ಥರ ಆಗುತ್ತೆ. ಅದು ನಾವು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಸೊ ನೀವಿಲ್ಲಿ ನೋಡ್ಬೋದು. ಆಮೇಲೆ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ ಒಂದು ಡಬಲ್ ಕ್ರೋಶೆ ಹಾಕಿದ್ಮೇಲೆ. ಸೊ ಈ ಸೈಡು ಕೂಡ ಒಂದು ಡಬಲ್ ಕ್ರೋಶೆ, ಇಲ್ಲಿ ಒಂದು 3 ಚೈನ್ ಗ್ಯಾಪ್ ಉಳಿದಿದೆ. ಸೊ ಇದೇ ರೀತಿ ಸೇಮ್ ಆಗಬೇಕು ಅಂದ್ರೆ ನಿಮಗೆ ಡಿಸೈನು ನೀಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ 2 ಸತಿ ಲಾಕ್ ಮಾಡಿದ್ಮೇಲೆ ಮತ್ತೆ ಕುಚ್ಚಿಗೆ ಸ್ಪೇಸ್ ಬಿಡೋಣ. ಸೊ 5 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಂಡು ಹೋಗಿ. ಸೊ ಕಂಟಿನ್ಯೂ ಪೂರ್ತಿ ಆರ್ಚು ಹೀಗೆ ಹಾಕಬೇಕು. ಮತ್ತು ಒಂದು ಈ ರೀತಿ ಹ್ಯಾಂಗಿಂಗ್ ಬಿಡ್ದು ಅದಾದಮೇಲೆ ಮತ್ತೊಂದು ಪಿಕೌಟ್ದು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಳ್ಳಿ. ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸ್ತೀನಿ. ಸೊ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಕುಚ್ಚೆಲ್ಲ ಕಟ್ಟಿದ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ನೀವಿಲ್ಲಿ ಹ್ಯಾಂಗಿಂಗ್ ಬೀಡ್ ಬೇರೆ ಥರದ್ದು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಹ್ಯಾಂಗಿಂಗ್ ಬೀಡು ಒಂದು ಪಿಕೌಟಿಂದು ಈ ರೀತಿ ಡಿಸೈನ್ ಹಾಕಿದ್ದೀನಿ. ನಿಮಗೆ ಬರೀ ಈ ಡಿಸೈನ್ ಇಷ್ಟ ಆದರೆ ಇದೇ ರೀತಿ ಹಾಕ್ಕೊಳ್ಳಿ. ಇಲ್ಲ ಪಿಕೌಟ್ಸ್ದು ಡಿಸೈನ್ ಬೇಕಂದರೆ ಬರೀ ಪಿಕೌಟ್ಸ್ ಡಿಸೈನ್ನೇ ಹಾಕ್ಕೋಬೋದು ಕಂಟಿನ್ಯೂ. ಸೊ ಯಾವ ರೀತಿ ಬೇಕೋ ನೀವು ಆ ರೀತಿ ಹಾಕ್ಕೋಬೋದು. ಇಲ್ಲಾಂದರೆ 2 ಆ ರೀತಿ ಆರ್ಚು 2 ಈ ರೀತಿ ಆರ್ಚು ಈ ರೀತಿ ಕೂಡ ನೀವು ಹಾಕ್ಕೋಬೋದು. ಬರೀ ಡಬಲ್ ಕ್ರೋಶೆ ಮತ್ತು ಪಿಕೌಟ್ಸ್ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಡಿಸೈನ್ನ ಹಾಕ್ಕೊಳ್ಳಿ. ಸೊ ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಒಂದು ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.